ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಈ 11ನೇ ವಾರದಲ್ಲಿ 2ನೇ ಟಾಸ್ಕನ್ನು ನೀಡಿದ್ದಾರೆ ಸ್ನೇಹಿತರೆ. ನಿನ್ನೆಯ ಒಂದು ಮೊದಲನೇ ಟಾಸ್ಕನ್ನು ಹನುಮಂತ್ ಅವರ ಟೀಮ್ ಗೆದ್ದಿದೆ ಸ್ನೇಹಿತರೆ. ಈ ವಾರದ ಒಂದು 2ನೇ ಟಾಸ್ಕ್ ಅಂತ ಹೇಳ್ಬೋದು, ಅದು ಬ್ಯಾಲೆನ್ಸಿಂಗ್ ಟಾಸ್ಕನ್ನು ಬಿಗ್ ಬಾಸ್ ನೀಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆದ್ದಿದ್ದಾರೆ, ಅದರ ಜೊತೆಗೆ ಈ ಒಂದು ಟಾಸ್ಕ್ನ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕನ್ನು 3 ಸುತ್ತುಗಳಲ್ಲಿ ಆಡಲಾಗ್ತದೆ ಸ್ನೇಹಿತರೆ. ಅದು 11ರ ಅಬ್ಬರ ತಂಡದಿಂದ ಅಂದರೆ ಗೌತಮಿಯವರ ತಂಡದಿಂದ ಗೌತಮಿಯವರೇ ಈ ಒಂದು ಟಾಸ್ಕನ್ನು ಆಡಲು ಹೋಗಿದ್ದಾರೆ ಸ್ನೇಹಿತರೆ. ಇನ್ನು 2ನೇ ಅಂದರೆ ನಮ್ಮ ಹನುಮಂತ ಅವರ ತಂಡದಿಂದ ಈ ಒಂದು ಟಾಸ್ಕನ್ನು ಐಶ್ವರ್ಯ ಸಿಂಧೋಗಿ ಅವರು ಆಡಲು ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಈಗ ನೋಡೋಣ. ಈ ಒಂದು ಟಾಸ್ಕ್ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಒಂದು ಟೇಬಲ್ ಇರುತ್ತದೆ ಸ್ನೇಹಿತರೆ. ಆ ಟೇಬಲ್ನಲ್ಲಿ ಹಲವಾರು ರಂಧ್ರಗಳು ಇರುತ್ತವೆ ಸ್ನೇಹಿತರೆ. ಒಂದು ಬಾಲು ದಾಟುವಷ್ಟು ಕೂಡ ಒಂದು ಸ್ಪೇಸ್ ಕೂಡ ಇರುತ್ತದೆ ಸ್ನೇಹಿತರೆ. ಆ ಒಂದು ರಂಧ್ರದಲ್ಲಿ ಯಾವುದೇ ರೀತಿಯಾಗಿ ಬಾಲ್ ಬೀಳದಂತೆ ಅದನ್ನು ಕೊನೆಯದಾಗಿ ತಂದು, ಅಂದರೆ ಅದಕ್ಕೆ ಮೀಸಲಿರುವ ಒಂದು ಜಾಗದಲ್ಲಿ ಅದನ್ನು ಹಲವಾರು ಅಡೆತಡೆಗಳು ಕೂಡ ಇರುತ್ತವೆ ಸ್ನೇಹಿತರೆ. ಆ ಅಡೆತಡೆಗಳನ್ನು ತಪ್ಪಿಸಿಕೊಂಡು ಕೊನೆಗೆ ಬಂದು ಒಂದು ಬಾಕ್ಸ್ನಲ್ಲಿ ಹಾಕುವಂಥ ಟಾಸ್ಕ್ ಅಂತಲೇ ಹೇಳ್ಬೋದು. ಇದನ್ನು ಹಿಂದಿನ ಸೀಸನ್ನಲ್ಲಿ ಕೂಡ ನೀವು ನೋಡೇ ಇರ್ತೀರ ಅಂತಲೇ ಹೇಳ್ಬೋದು. ತುಂಬಾ ಒಂದು ಪೇಷನ್ಸ್, ಅಂದರೆ ತುಂಬಾ ಪೇಷನ್ಸ್ ಇರುವಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಟಾಸ್ಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಗೌತಮಿಯವರ ತಂಡದಿಂದ ಗೌತಮಿಯವರೇ ಆಡ್ತಾ ಇದ್ದಾರೆ, ಹನುಮಂತ್ ಅವರ ತಂಡದಿಂದ ಐಶ್ವರ್ಯ ಸಿಂಧೋಗಿ ಅವರು ಆಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಟಾಸ್ಕನ್ನು ಯಾರು ಗೆದ್ದರು ಅಂತ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ಟಾಸ್ಕನ್ನು ಗೆದ್ದಿರುವಂತಹ ತಂಡ ಯಾವುದಪ್ಪ ಅಂತ ಹನುಮಂತ್ ಅವರ ತಂಡ ಅಂತಲೇ ಹೇಳ್ಬೋದು. ಅಂದರೆ ಐಶ್ವರ್ಯ ಸಿಂಧೋಗಿ ಅವರು 3 ಒಂದು ಟ್ರಯಲ್ ಇರುತ್ತವೆ ಸ್ನೇಹಿತರೆ. 3 ಒಂದು ರೌಂಡ್ನಲ್ಲಿ 2 ರೌಂಡನ್ನು ಗೆಲ್ಲುವುದರ ಮೂಲಕ ಬೇಗ ಬಾಕ್ಸಿಗೆ ಒಂದು ಚೆಂಡನ್ನು ಹಾಕೋದ್ರ ಮೂಲಕ 2 ರೌಂಡ್ಗಳನ್ನು ಬೇಗ ಪೂರೈಸಿದ ಕಾರಣ ಈ ಒಂದು ಟಾಸ್ಕನ್ನು ಐಶ್ವರ್ಯ ಸಿಂಧೋಗಿ ಅವರು ಗೆಲ್ತಾರೆ ಸ್ನೇಹಿತರೆ. ಈಗ ಈ ಒಂದು ಟಾಸ್ಕ್ನಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ತುಂಬಾ ಚೆನ್ನಾಗಿ ಆಟವನ್ನು ಕೂಡ ಆಡಿದರು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.